ಇದೇ ಮೇ 15ರಿಂದ ದೇಶದಾದ್ಯಂತ ಇರುವ ರೈತರಿಗೆ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಾದ ನಿಯಮವನ್ನ ಚಾಲನೆಗೆ ತಗೊಂಡ್ ಬರಲಿದೆ. ಒಂದ್ ವೇಳೆ ಏನಾದ್ರೂ ಪಾಲಿಸಿಲ್ಲ ಅಂದ್ರೆ ಪಿಎಂ ಕಿಸಾನ್ ಹಣದ ಜೊತೆಗೆ ಸಿಕ್ತಿದ್ದ ಸೌಕರ್ಯ ನಿಂತೋಗೋದಲ್ದೆ ನಿಮ್ಮ ಸಂಪೂರ್ಣ ರೈತ ಖಾತೆಯನ್ನ ರದ್ದು ಮಾಡಲಾಗುತ್ತೆ. ಇದುವರೆಗೂ ಭಾರತದಲ್ಲಿ 50 ಲಕ್ಷ ರೈತರ ಅಕೌಂಟ್ ಅನ್ನ ಬ್ಯಾನ್ ಕೂಡ ಮಾಡಲಾಗಿದೆ. ಹಾಗಾದ್ರೆ ರೈತರು ಮಾಡ್ಬೇಕಾಗಿರೋದಾದ್ರೂ ಏನು? ರೈತ ಐಡಿ ಅಥವಾ ಫಾರ್ಮರ್ ಐಡಿಯನ್ನ ಮಾಡಿಸ್ಕೊಳ್ಳುವಂತದ್ದು. ನಕಲಿ ರೈತರನ್ನ ಪತ್ತೆ ಹಚ್ಚಕ್ಕೆ ಸರ್ಕಾರ ಈ ಹೆಜ್ಜೆಯನ್ನ ಇಟ್ಟಿದೆ. ಇದುವರೆಗೂ ನಿಜವಾದ ರೈತರಿಗೆ ಸಿಗ್ಬೇಕಾಗಿದ್ದ ಹಣ ಯೋಜನೆಯನ್ನ ನಕಲಿ ರೈತರ ಅಥವಾ ಭ್ರಷ್ಟ ಅಧಿಕಾರಿಗಳೇ ತಿಂದು ಹಾಕ್ತಿದ್ರು. ಆದ್ರೆ ಈ ಫಾರ್ಮರ್ ಐಡಿಯನ್ನ ಮಾಡಿಸ್ಕೊಳ್ಳೋದ್ರಿಂದ ಸರ್ಕಾರದಿಂದ ಬರೋ ಎಲ್ಲ ಯೋಜನೆಗಳ ಫಲ ನೇರವಾಗಿ ರೈತರ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ಜೊತೆಗೆ ಸಾಕಷ್ಟು ರೈತರು ಬೇರೆ ಬೇರೆ ರಾಜ್ಯ ಜಾಗದಲ್ಲಿ ಕೃಷಿ ಭೂಮಿಯನ್ನ ಇಟ್ಕೊಂಡು ಎರಡೆರಡು ಸಲ ದುಡ್ಡನ್ನ ಪಡ್ಕೊಳ್ತಿದ್ರು. ಇಂಥವರಿಗೆ ಈಗ ಬ್ರೇಕ್ ಅನ್ನ ಹಾಕಲು ಫಾರ್ಮರ್ ಐಡಿಯನ್ನ ಪರಿಚಯ ಮಾಡಲಾಗಿದೆ. ಇದುವರೆಗೂ ಸರ್ಕಾರಕ್ಕೆ ಮೋಸ ಮಾಡ್ತಿದ್ದ 50 ಲಕ್ಷ ರೈತರ ಖಾತೆಯನ್ನ ಪರ್ಮನೆಂಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಒಂದು ಕುಟುಂಬಕ್ಕೆ ಒಂದೇ ಕಾರ್ಡ್ ಸಿಗೋದ್ರಿಂದ ಕಂಪ್ಲೀಟ್ ಡಾಟಾ ಸರ್ಕಾರದ ಕಂಟ್ರೋಲ್ ನಲ್ಲಿ ಇರುತ್ತೆ. ಆದ್ರಿಂದ ಈ ಕಾರ್ಡ್ ಮಾಡಿಸಿಲ್ಲ ಅಂದ್ರೆ ಮುಂದಿನ ತಿಂಗಳಿಂದಾನೇ ಪಿಎಂ ಕಿಸಾನ್ ಹಣ ಬರೋದು ಸ್ಟಾಪ್ ಆಗುತ್ತೆ. ಈ ತರ ಆಗ್ಬಾರ್ದು ಅಂದ್ರೆ ಗವರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಆಗಿರೋ pmkisan.gov.in ಗೆ ಹೋಗಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಲ್ಲಿ ಬೇಸಿಕ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್, RTC ಡಾಕ್ಯುಮೆಂಟ್ ಅನ್ನ ಕೊಟ್ರೆ ವೆರಿಫೈ ಮಾಡಿ ನಿಮ್ಗೆ ವಿಶೇಷವಾಗಿರೋ ರೈತ ಐಡಿಯನ್ನ ಕೊಡ್ತಾರೆ. ಆದ್ರೆ ಈ ಪ್ರಕ್ರಿಯೆ ಆಗ್ಬೇಕಂದ್ರೆ ನಿಮ್ಮ ಆಧಾರ್, KYC ಅಪ್ಡೇಟ್ ಆಗಿರ್ಬೇಕು. ಆಗ ಮಾತ್ರ ವೆರಿಫೈ ಆಗುತ್ತೆ.